ನಿನ್ನ ಹೇಳಿನೆಲ್ಲ ಸುಳ್ಳಿಗೆ ಸುಖ ಇಲ್ಲ, ಬೆಂಬಲಂತೂ ಅದಕ್ಕೆ ಅದೇನು ಮಾಡೋದು. ಪುರವಲಯದ ಹೊರಭಾಗದಲ್ಲಿ ಬಂದು ಆಳವಾದಂಥ ಬಾವಿಯನ್ನು ನೋಡ್ತಾಳೆ. ಅಲ್ಲಿ ಯಾರ್ಯಾರು ಸುಳಿವಿಲ್ಲ. ಆಕೆ ನಿರ್ಧಾರ ಮಾಡ್ತಾಳೆ, ಇಂಥ ಅವಮಾನಗೊಂಡ ಮುಖ ತವರಿಗೇನಂತ ತೋರಿಸ್ಬೇಕು. ಹೆಣ್ಣು ಮಕ್ಕಳಿಗೆ ತವರು ಮನೆ ಅಂದರೆ ಸುಖರೂಪದಿಂದ ಹಾಯಾಗಿ 4 ದಿನ ಎದ್ದು ಬರಲಿಕ್ಕೆ. ಇಂಥ ಪ್ರಸಂಗ ಬಂದಿದೆ ಅಂತಂದರೆ ಹೆತ್ತವರಿಗೂ ಅವಮಾನ, ನಾ ಜನ್ಮೆತ್ತಿದ ಗ್ರಾಮಕ್ಕೂ ಅವಮಾನ. ಆದ್ದರಿಂದ ನಾನು ಗ್ರಾಮಕ್ಕೆ ಹೋಗೋದು ಬೇಡ, ಈ ಬಾವಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೋಬೇಕಂತ ನಿಶ್ಚಯ ಮಾಡಿಕೊಂಡಿದ್ದಾಳೆ, ನಿರ್ಧಾರ ಮಾಡಿಕೊಂಡಿದ್ದಾಳೆ, ಗಚ್ಚಿ ಮನಸ್ಸು ಮಾಡಿಕೊಂಡಿದ್ದಾಳೆ. ಆ ಬಳಿಕ ಕಚ್ಚಿ ಹಾಕ್ಕೊಂಡು ದೇವರು ಪ್ರಾರ್ಥನಾ ಮಾಡ್ತಾಳೆ. ಯಪ್ಪ, ನನ್ನ ಪಾತಿವರ್ತ್ಯ, ನನ್ನ ಬದುಕಿನ ಯಾತ್ರೆ ತೀರಿ ಹೋಯಿತು ದೇವ. ಇಂಥ ಪ್ರಸಂಗದಲ್ಲಿ ನಾನು ಬದುಕಲಾರೆ ತಂದೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿದ್ಲು. ಮಹಾಯೋಗಿ ಪುರುಷ ಅಮೋಘ ಸಿದ್ದೇಶ್ವರ ಮುಮ್ಮೆಟ್ಟ ಗುಡ್ಡದ ಮೇಲೆ ಕಲ್ಲಿನ ಹಾಸಿಗೆ ಮುಳ್ಳನ್ನು ಆಸನ ಮಾಡಿಕೊಂಡು ತಪಸ್ಸು ಮಾಡುತ್ತಿದ್ದ. ಪದ್ಮಾಸನ ಹಾಕಿಕೊಂಡು ಆ ಬಳಿಕ ಈ ಹೆಣ್ಮಗಳಿಗೆ ಅನ್ಯಾಯವಾಗಿ ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ಚಿತ್ರವನ್ನು ಅವನ ಹೃದಯದಲ್ಲಿ ಹಿಡಿಯುವಾಯಿತಂತ್ರಿ. ನಿಮಗೆ ತಿಳಿಯಂಗೆ ಹೇಳಬೇಕಾದ್ರೆ ಅಲ್ಲೇನು ನಡೆದಿತ್ತಲ್ಲ ಘಟನೆ, ಇಲ್ಲಿ ಹೃದಯದೊಳಗೆ ಅವನಿಗೆ ಕಾಣಿಸ್ತು. ಆಮೇಲೆ ಧ್ಯಾನದಿಂದ ಎಚ್ಚೆತ್ತು ನೋಡ್ತಾನೆ, ಶಿವ ನನಗೆ ಕಳುಹಿಸಿದ್ದು ಅನ್ಯಾಯವನ್ನು ತೊಲಗಿಸಿ, ಹೋಗಲಾಡಿಸಿ, ಹೊಡೆದ ಜಾಗ ಬಿಡಿಸಿ ಧರ್ಮಕ್ಕೆ ಆಶ್ರಯ ಕೊಡಲು ನನ್ನನ್ನು ಕಳಿಸಿದನಂತಂದರೆ ನಾ ಹೀಗೆ ಕೂತ್ಕೊಂಡ್ರೆ ಒಳ್ಳೆಯದಾಗೋದಿಲ್ಲಂತ ಯೋಗ ಶಕ್ತಿದಿಂದ, ದಿವ್ಯ ಶಕ್ತಿಯಿಂದ ಯಾರಿಗೂ ಕಾಣದಂತೆ ಬಾವಿ ಜಿಗಿಯುವ ಹೆಣ್ಣು ಮಗಳ ಹಿಂಭಾಗದಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಸಿದ್ದರಾಮೇಶ್ವರ ಹೆಂಗೆ ಕಂಬರಿಕೊಳ್ಳ ಹಾರಕ್ಕೆ ನಿರ್ಮಾಣ ಆಗಿದ್ನಲ್ಲ ಮಲ್ಲಯ್ಯ ಸಿಗಲಾರ್ದಕ್ಕಾಗಿ, ಈ ಕಲಾವತಿಗೆ ಧರ್ಮ ನ್ಯಾಯ ಇಲ್ಲದಕ್ಕಾಗಿ ಭೂಮಿ ಮೇಲೆ ಬದುಕುದ ಬೇಡ, ಸಾಕು ನನಗೆ ಜೀವನ ಅಂತೇಳಿ ತಿಳ್ಕೊಂಡು 2 ಕೈ ಮ್ಯಾಲ್ ಮಾಡಿ ಬಾವಿ ಜಿಗಿತಿದ್ಲು. ಅಮೋಘ ಸಿದ್ಧ ಬಂದು ತಡೆ ಮಗಳ ಅಂತ ಕೈ ಹಿಡಿತಾನ. ತಡಿಯಮ್ಮ, ಬಿಡಿ ಸ್ವಾಮಿ, ನನ್ನಂಥ ಪಾಪಿ ಭೂಮಿ ಮೇಲೆ ಬದುಕಬಾರ ಸ್ವಾಮಿ, ನಾನು ಬದುಕಬಾರ ಸ್ವಾಮಿ. ಅಮೋಘ ಸಿದ್ಧಂತ, ಮಗಳೇ ನಿನಗೇನು ನ್ಯಾಯ ಈಗ ಹೇಳು ಮಗ, ನಾನು ನ್ಯಾಯ ಕೊಡಿಸ್ತೇನೆ. ಹೊಳ್ಳಿ ನೋಡಿದ್ಲು, ಜಟಜೂಟಧಾರಿ, ಕೊರಳೋಳು ರುದ್ರಾಕ್ಷಿ ಮಾಲೆ, ಕಾಲಲ್ಲಿ ಆವಿಗೆ, ಬಗಲಿಗೆ ಜೋಳಿಗೆ, ಹೆಗಲಿಗೆ 3 ಹೆಣ್ಣಿನ ಜಾಡಿ. ಅವನ ಮುಖ ನೋಡಿದಾಗ ಸಂತೋಷಾಗಿ ಅವನ ಪಾದಕ್ಕೆ ಸಾಷ್ಟಾಂಗ ಎರಗಿದ್ಲು. ನನ್ನಪ್ಪ, ನನಗಾದಂಥ ಅನ್ಯಾಯ ಜಗತ್ತಿನೊಳಗೆ ಯಾರಿಗೆ ಆಗಿದ್ದಿಲ್ಲ ಗೊತ್ತಿಲ್ಲ ಸ್ವಾಮಿ, ಏನು ಮಾಡಲಿ? ಅತ್ತೆ ಮಾವ ಪತಿದೇವರು ತೋಟಕ್ಕೆ ಕೆಲಸಕ್ಕೆ ಹೋಗಿದ್ರು. ನಾ ಮನೆ ಕೆಲಸ ಮುಗಿಸ್ಕೊಂಡು ಮಗನ ಮಲೆ ಉಣಿಸಿ ತೊಟ್ಲೊಳಗೆ ಹಾಕಿ ನೀರು ತರಬೇಕಂತ ಬಾಯಿಗೆ ಹೋಗಿದ್ಯಪ್ಪ. ಒಬ್ಬಕ್ಕೆ ಹೆಣ್ಮಗಳು ನನ್ನದ ರೂಪ ತಗೊಂಡು ಬಂದು ನನ್ನ ಮಗನ ತೊಡಿ ಮೇಲೆ ಹಾಕ್ಕೊಂಡು ನನ್ನನ್ನು ಹೊರಗೆ ದಬ್ಬಿದ್ರೆ ಎಲ್ಲರೂ ನನ್ನನ್ನು ಯಾರೂ ಗುರುತಿಸಲಿಲ್ಲ ತಂದೆ, ಗುರುತಿಸಲಿಲ್ಲ ನನ್ನನ್ನು. ಹೌದೇನಮ್ಮ?
ಪರವಾಗಿಲ್ಲ ತಂಗಿ, ಮನುಷ್ಯ ಜೀವನದಲ್ಲಿ ಮಾನ ಅಪಮಾನ, ಸುಖ ದುಃಖ, ಆರೋಗ್ಯ ಅನಾರೋಗ್ಯ ಇವೆಲ್ಲ ಸಮಾನವಾಗಿ ನೋಡಬೇಕಮ್ಮ. ಮನುಷ್ಯ ಬಂದಿದ್ದ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕಲ್ಲ. ಏನ ಜೀವನದಲ್ಲಿ ಬರಲುಳ್ಳ ಕಷ್ಟ ನಷ್ಟಗಳೆಲ್ಲ ಸಹಿಸಿಕೊಂಡು ಕೊನೆಗೆ ಜಯ ಮಾಡಿಕೊಳ್ಳುವುದೇ ಮಾನವ ಧರ್ಮದ ತತ್ವ ತಂಗಿ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಇದು ಮಹಾಪಾಪ, ಮಹಾದೋಷ. ಆದ್ದರಿಂದ ನೀನು ಆತ್ಮಹತ್ಯೆ ಮಾಡಿಕೊಳ್ಬೇಡ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವಂಗೆ ನಾನು ನ್ಯಾಯ ಮಾಡಿಕೊಡ್ತೀನಿ ಅಂತ ನಡೆಯಮ್ಮ ಅಂತ ಕರೆದು ಕೊಂಡು ಮನೆಗೆ ಬಂದ. ಜನರೆಲ್ಲ ನೋಡಿದ್ರು, ಯವ್ವಾ ನಿಮಗಲ್ಲ, ಇನ್ನ ಈಗನ ಹಿಂಗೆ ಮಾಡಿ ಹೋಗಿದ್ಲು, ಮತ್ತಾವನು ಸಾಧನ ತೊಗೊಂಡು ಬಂದ್ಲಿಕ್ಕೆ ಮನೆ ಸೇರ್ಬೇಕಂತ ಚಾಂಡಾಲ್ಗಿತ್ತಿ ಅಂತ ಮತ್ತು ಜನ ಸೇರಿದ್ರಿ. ಪುರಾಣಕ್ಕಿಂತ 10 ಪಟ ಸೇರ್ತು ಅವನ ಮನೆಗೆ. ಯಾರ ಮನೆಗೆ? ಯಾರ ಮನೆಗಪ್ಪ? ಸಿದ್ಧಲಿಂಗ. ಯಾರ ಮನೆಗೆ? ನಿನ್ನ ಹೇಳಿನಿಲ್ಲ, ಹೆಸರು ನೆನಪಿಲ್ವಾ? ಜಗನ್ನಾಥ ಗವಾಯಿಗಳೇ. ಇದು ಜಗನ್ನಾಥ ಅವ ಗುರುತು ಹೆಂಗೆ ಹಿಡಿತಾನ? ಚಿದಾನಂದ. ಇಷ್ಟು ಮಜಾ ಅದ ನೋಡ್ರಿ. ಹೆಸರು ಇದ್ದಂಗೆ ಕರೆದ್ರನ ಹೊಳ್ಳಿ ನೋಡ್ತಾರೆ ಓ ಅಂತಾರೆ. ಇರ್ಲಾರ್ದು ಕರೆದ್ರೆ ಬೇಕಾದಟ್ಟು ನೀವು ಆನಿ ಮ್ಯಾಗ ನಿತ್ತು. ಚಿದಾನಂದ ಏನಪ್ಪ ಅವನ ಹೆಸರ? ಅವಾಗೆ ಡಿಲೀಟ್ ಆಗ್ಯಾವ್ರಿ ಮಂಗಳಾರತ್ಯಾಗ. ಬಾಬಣ್ಣನ ಮನೆಗೆ ಕಲಾವತಿಯ ಪತಿ ಹೆಸರು ಬಪ್ಪಣ್ಣ. ನಮ್ಮ ಗುರುಗಳು ಹಾಡ್ತಿದ್ರು, ಹ್ಯಾಂಗ ಹಾಡಲಿ ಹ್ಯಾಂಗ ಬಾರಿಸಲಿ ಕರ್ಮಿಷ್ಟ ಅದು ಕೆಟ್ಟ ಕಲಿ. ಬಡಿಬೇಡಿ ಸುಮ್ಮ ನೋಡಿ ಅಂತ. ಹ್ಯಾಂಗ ಹಾಡಲಿ ಹ್ಯಾಂಗ ಬಾರಿಸಲಿ ಕರ್ಮಿಷ್ಟ ಅದು ಕೆಟ್ಟ ಕಲಿ. ಕರ್ತ ತೀರ್ಥ ದ್ವಾಪಾರ ಮುಗಿದ ಮೇಲೆ, ಕರ್ತ ತೀರ್ಥ ದ್ವಾಪಾರ ಮುಗಿದ ಮೇಲೆ ಪ್ರಾರಂಭ ಇತ್ತು ಈ ಕಲಿ. ಹ್ಯಾಂಗ ಹಾಡಲಿ ಹ್ಯಾಂಗ ಬಾರಿಸಲಿ ಕರ್ಮಿಷ್ಟ ಅದು ಕೆಟ್ಟ ಕಲಿ. 27 ವರ್ಷ 28,000 ವರ್ಷ ಅವಿಷ್ಯ ತಗೊಂಡು ಬತ್ತು ಇಲ್ಲಿ. ಬಹಳ ಸುಂದರ ಹಾಡಿದ್ರು. ಬಾಬಣ್ಣನ ಸೊಸಿ ಕಲಾವತಿನ ಮಗನ ಎತ್ತುಕೊಂಡು, ಬಾಬಣ್ಣನ ಸೊಸಿ ಕಲಾವತಿನ ಎತ್ತುಕೊಂಡು ಮುದ್ದಾಡಿ ಕುಡಿಸಿತೋ ಮಲಿ. ಹ್ಯಾಂಗ ಹಾಡಲಿ ಹ್ಯಾಂಗ ಬಾರಿಸಲಿ ಕರ್ಮಿಷ್ಟ ಅದು ಕೆಟ್ಟ ಕಲಿ. ಭೂಮಿ ಹದರಿ ಭೂಕಂಪ ಆಗಿ ಹೋಯ್ತೋ ಯಾವ ಗ್ರಂಥ ಬರದಿತ್ತೋ. ಜಯ ಮಂಗಲಂ ಜೈ ನಮ. ಮನೆಗೆ ಕಲಾವತಿಯನ್ನು ತಗೊಂಡು ಬರ್ತಾನೆ. ಕಿಕ್ಕಿರಿದು ಜನ ನೆರಿತು. ಬಾಬಣ್ಣ ಮಂಚದ ಮೇಲೆ ಕೂತ್ಕೊಂಡಿದ್ದ. ಸ್ವಲ್ಪ ಸಂಸ್ಕಾರ ಇತ್ತು ಅವನಿಗೆ. ಆತಿಥ್ಯ ಬರಮಾಡಿಕೊಂಡು ಬನ್ನಿ ಸ್ವಾಮಿ ಅಂತ ಕರೆದ. ಆಕಿನ್ಯಾಕೆ ತಗೊಂಡು ಬಂದ್ರಿ ಅಂದ. ಆವಾಗ ಯೋಗಿ ಪುರುಷ ಹೇಳ್ತಾನೆ, ಬಾಬಣ್ಣ ನಾನು ನ್ಯಾಯ ಕೊಡಲು ಬಂದಿದ್ದೇನೆ, ಬನ್ನಿ ಅಪ್ಪುಗಳ ಬನ್ನಿ ಅಂತ ಕರ್ಕೊಂಡ. ಜನ ನೆರೆದಿತ್ತು. ಅಪ್ಪ ನಿನ್ನಲ್ಲಿ ಒಂದು ಮಾತು ಕೇಳಬೇಕು, ಅದನ್ನು ನಡೆಸ್ಕೊಡ್ತೀಯಾ? ಹೇಳಿ ಗುರುಗಳೇ, ನಿಮ್ಮ ಮಾತು ನಿಮ್ಮ ವಚನ ನಡೆಸ್ಕೊಳ್ಳಾರ್ದೆ ಹೇಗೆ? ನೀವೇನು ಅನುಮತಿ ಕೊಡ್ತೀರಿ ಅದನ್ನು ನಾನು ನಡೆಸ್ಕೊಡ್ತೀನಿ ಗುರುದೇವ. ಏನಿಲ್ಲ, ಈಕೆ ಮನೆಯಾಗೊಬ್ಬಕ್ಕೆ ನಿಮ್ಮ ಸೊಸೆ ಅದಳಲ್ಲ,
ಈಕೆ ನಿಮ್ಮ ಸೊಸೆ ಅಲ್ಲ ಅಂತ ಹೊರಗೆ ದೂಡಿದ್ರಿ ಅಂತ, ದಬ್ಬಿದ್ರಿ ಅಂತ, ಹಾಕಿದ್ರಿ ಅಂತ. ಅದಕ್ಕೆ ನಿಜವಾದ ಸೊಸೆಯ ಅಪರೋಕ್ಷವಾಗಿ, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ನಿಮಗೆ ಸೊಸೆ ಯಾರೆಂಬುದನ್ನು ನ್ಯಾಯ ಮಾಡಿಕೊಡ್ತೀನಿ. ಒಂದಿಷ್ಟು ಕಾಜಿನ ಹೂಜೆ ಇದ್ರೆ ತಂದು ಕೊಡ್ರಿ ಅಂದರು. ಹೂಜೆ ಅಂದ್ರೆ ಗೊತ್ತಾಗ್ತದಲ್ರಿ. ಈಗ ನೀವು ಇದ್ರ ನೀರು ಕುಡಿತೀರಲ್ಲ, ಅವು ಯಾವ ನೀರು? ಬಿಸ್ಲರಿ. ಅವು ದೊಡ್ಡ ಇರ್ತಾವಲ್ಲ, ಇಷ್ಟು ಬಾಟಲ್ 20 ಲೀಟ್ರದ್ದು ಅಂಥದ್ದೊಂದು ಹೂಜೆ ತಂದರು. ಜನ ಅಂಗಳು ತುಂಬಲ್ಲ ನೆರೆದಿತ್ತು. ಮಧ್ಯದಲ್ಲಿ ಹೂಜೆ ಇಟ್ಟು ಮನೆಯೊಳಗೆ ಮಗು ಎತ್ಕೊಂಡು ಕೂತಂಥ ಕಲೀನನ್ನು ಕರೆದ. ಕಲಾವಿಟಿನೂ ಕರೀತಾನೆ, ಮುಂದಕ್ಕೆ ಬರಮ್ಮ. ಇಬ್ಬರು ಬಂದು ಎತ್ಕೊಂಡ್ರು. ನೋಡಿ ಜನಗಳೇ, ಬಾಬಣ್ಣ ಬಪ್ಪಣ್ಣವರೇ, ದೈವ ಸಾಕ್ಷಿ, ಗುರು ಸಾಕ್ಷಿಯಾಗಿ, ಧರ್ಮ ಸಾಕ್ಷಿಯಾಗಿ ನಾನೇನು ಹೇಳುತ್ತೇನೆ ಅಂದರೆ, ಇದೇನು ಕಾಜಿನ ಹೂಜೆ ಇದಲ್ಲ, ಇದಕ್ಕೆ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಇರುವರಲ್ಲಿ ಮೈ ಮೇಲೆ ಒಂದು ತುಣುಕು ಬಟ್ಟಿ ಇಲ್ಲದನ ನಿತ್ಯ ದಿಗಂಬರಾಗಿ ಈ ಹೂಜಿಗೆ 5 ಸುತ್ತು ಹಾಕಿ ಕೆಳಗೆ ಮಾಡಿ ಯಾರ ಮೇಲೆ ಬರುತ್ತಾರೆ ಅವರೇ ನಿಮ್ಮ ಮನೆ ಸೊಸಿ ಅಂತ ನನ್ನ ನ್ಯಾಯ. ಹಿಂಗೆ ಹೇಳಿಕೊಟ್ರು. ಪರವಾಗಿಲ್ಲಂತ ಎಲ್ಲರೂ ನಿಮ್ಮಂಗೆ ಚಪ್ಪಾಳೆ ತಟ್ಟಿ ಗೌರವ ಕೊಟ್ಟರು. ಇನ್ನೊಂದು ವಿಶೇಷ, ನಮ್ಮ ಜನರು ಬಂದಿದ್ದಾರೆ. ಆಳಂದ ತಾಲೂಕು ಇವರೇನ ಗವಾಯಿಗಳದಾರಲ್ಲ, ಜಳಕಿ ಪಕ್ಕದಲ್ಲಿ ಅವರಿಗೆ ಒಂದು 4-5 ಕಿಲೋಮೀಟರ್ ಮಾಡ್ಯಾಳ್. ಅಲ್ಲಿ ಕೂಡ ಅಮೋಘ ಸಿದ್ದೇಶ್ವರ ದೊಡ್ಡ ಮಠ ಇದೆ. ಒಂದು 5 ಎಕರೆ ಮಠ ಆದ್ರಿ, ಇಷ್ಟು ದೊಡ್ಡ ಮಠ ಅದ. ಅಲ್ಲಿಯೇ ಒಂದು ಭಕ್ತಾದಿಗಳು ಪುರಾಣಿಕಳಕ್ಕೆ ನಮ್ಮ ಶಿಷ್ಯರು ಆಗಮಿಸಿದ್ದಾರೆ. ಸೋಮಲಿಂಗಪ್ಪನ ಆದಿಯಾಗಿ 4 ಜನ ಕಾರ್ ತಗೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ, ಶುಭ ಆಶೀರ್ವಾದವನ್ನು ಕೋರ್ತಾ ಇದ್ದೀವಿ. ನ್ಯಾಯವನ್ನು ನೋಡಬೇಕಂತ ಎಲ್ಲ ಜನರು ನಿಂತ್ಕೊಂಡ್ರು. ಆದರೆ ಕಲಿಗೆ ಸಂತೋಷ ಆಯಿತು, ಕಲಾವತಿಗೆ ಮತ್ತೆ ದುಃಖ ಆಯಿತು. ಲಕ್ಷದಾಗಿಟ್ಕೋರಿ. ಯಾಕಂದರೆ ಮೊದಲ ಕಲಿ ಇತ್ತಲ್ಲ, ಅದಕ್ಕೇನು ಸೀರೆ ಉಟ್ಕೊಂಡ್ರು ಒಟ್ಟ ಬೀಚ್ ಹೋಗೋದ್ರೂ ಸಹಿತ ಅಷ್ಟೇ. ಆ ಬಳಿಕ ಕಿಕ್ಕಿ ಅಂದ್ಲು, ಅಯ್ಯೋ ಇದೇನ ಅಂತಂದ್ಲಕ್ಕಿ ಕಲಾವತಿ. ಅಲ್ಲ, ನಾನು ಬಾವಿ ಜಿಗಿದ್ರೆ ಒಳ್ಳೇದಾಗಿತ್ತಲ್ಲ, ಇಲ್ಲಿ ಕರ್ಕೊಂಡು ತಂದು ಈ ರೀತಿಯಾಗಿ ನ್ಯಾಯ ಹೇಳ್ತಾನಂತಂದರೆ ಛೇ, ನನ್ನಿಂದ ಅದು ಸಾಧ್ಯನೇ ಇಲ್ಲ. ನಾನು ಹುಟ್ಟಿದ ಆರಭ್ಯ ತಾಯಿ ತಂದೆಗಳು ನನಗೆ ಜೋಪಾನ ಮಾಡಿ ಮರ್ಯಾದೆ ಮಾಡಿ ಕಳಿಸಿದ ಈ ದೇಹ, ಇದನ್ನು ಇನ್ನೊಬ್ಬರಿಗೆ ತೋರಿಸೋಂಗಲ್ಲ. ನನಗೆ ಈ ಮನೆ ಸೊಸೆಯಾದರೂ ಅಷ್ಟೇ, ಮನೆಯಿಂದ ಹೊರಗೆ ದುಡಿದರೂ ಅಷ್ಟೇ ಅಂತ ಹೇಳಿ ಮತ್ತಿಷ್ಟು ಶರಗ ತಗೊಂಡು ಹಿಂಗೆ ಹೊಸ್ಕೊಂಡು ನೋಡ್ರಿ, ಬೇತ್ಲ ಮುಚ್ಕೊಂಡು. ನಾ ಶರಗೊಸ್ಕೊಂಡು ನಿನ್ನಗಾಕ ತೋರಿಸಿದೆ ನಾನು. ನಾನು ಈಗ ಫಸ್ಟ್ ಭಾಳ ಚಂದ ಹಳ್ಳಿ ಒಳಗೆ ಶರಗ ನೋಡ್ತೀವ್ರಿ ಜಾಸ್ತಿ. ಮತ್ತೊಂದು ಕಡೆ ಶರಿಗೆ ಇಲ್ಲ, ಶೀರಿನಿ ಇಲ್ಲಂದ್ರೆ ಶರಿಗೆಲ್ಲಿದ್ದು ಬರಬೇಕು. ಸಂಸ್ಕೃತಿ ನಿಮಗೆ ಬ್ಯಾಡಂತ ನನ್ನ ಅಭಿಪ್ರಾಯ ಇಲ್ಲ. ಎಲ್ಲ ಡ್ರೆಸ್ ಉಟ್ಕೋರಿ, ಸನಾತನ ನಮ್ಮ ಡ್ರೆಸ್ ಎಂದು ತಪ್ಪಿಸ್ಬೇಡ್ರಿ ಅಷ್ಟೇ, ಉಳ್ಕಿದ್ದೇನಲ್ಲ. ಇರಲಿ, ನಾ ರೊಕ್ಕ ಕೊಡವಲ್ಲ, ರೂಪಾಯಿ ಕೊಡವಲ್ಲ, ಪುಕಟ್ ಮಾತು ಹೇಳುವಾಗ. ಆದರೆ ಸಂಸ್ಕೃತಿ ಎಳಿಬಾರ್ದು, ಉಳಿಬೇಕನ್ನುವಂಥ ಈ ಪ್ರವಚನ ಪುರಾಣಗಳ ಮಧ್ಯಮವಾಗಿ ಹೇಳುವಂಥ ಧರ್ಮದ ಕೆಲಸ ಅದ. ಏನು ಹೇಳಕತ್ತಿದ್ನಪ್ಪ? ಬಸವಣ್ಣ ಏನು ಮನಗಂಡದ? ನಾವು ಹುಂಚಿಕೈಯರ ಕಲ್ಲಿದ್ದಂಗೆ ಅದ. ನಾವು ಗಟ್ಮುಟ್ಟದ ಗಾಳ ಅಂತೇಳಿ
ಆಕೆ ಅಂದ್ಲು, ಈ ದೇಹ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನಾ ತೋರಿಸಲ್ಲ, ಮನೆಯಿಂದ ನನ್ನ ಹೊರಗೆ ದೂಡಲಿ ಅಂತ ಎಲ್ಲ ಮುಚ್ಕೊಂಡು ಸುಮ್ಮನೆ ನಿಂತು ನೋಡಿ. ಈಕೆ ಸೊಸೆ ಆಗಬೇಕಾಗಿತ್ತಲ್ಲ. ಇದೇನು ಮಾಡ್ತು, ಮಾನ ಅಪಮಾನ ಏನೋ ಗೊತ್ತೇ ಇಲ್ಲ ಕಲಿಗೆ. ಬರ ಎಲ್ಲ ಸೀರೆ ಕಳೆದು ಎಲ್ಲ ಕಳೆದು ಬತ್ಲೆಗೆ 5 ಸುತ್ತು ಹಾಕಲ್ಕತ್ತು. ಎಲ್ಲರ ಕಣ್ಣು ಮುಸ್ಕೊಂಡ್ರೆ ಏನು ನೋಡ್ತಾರೆ ಅದನ್ನು. ಬಳಿಕ ಅದು ತಲೆ ತೆಳಗೆ ಮಾಡಿ ಒಳಗೇನು ಹೂಜಿ ಒಳಗೆ ಹೋಯ್ತಲ್ಲ, ಅಮೋಘಿಸಿದ್ದ ಹೊರಗೆ ನಿಂತ್ಕೊಂಡಿದ್ದ ಬಾಯಿಗೆ ಬೂಚು ಜಡಿ ಸಲುವಾಗಿನ. ಒಳಗೆ ತಲೆ ತೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ಒಳಗೆ ಹೋಗ್ತಿತ್ತು. ಮ್ಯಾಲವ ಬೂಚು ಜಡದ ಒಳಗೆ ಕಲಿ ಹಲಬುಲ್ ಕತ್ತೇನೋ ಘಾತ ಮಾಡಿದೆವು ಸಾಧು. ಕಲಿಯನ್ನ ಬಂಧಿಸಿ ಬಾಬಣ್ಣನಿಗೆ ಹೇಳ್ತಾನೆ, ಏನೋ ಬಾಬಣ್ಣ, ಧರ್ಮವಂತನಾಗಿದ್ದು, ನ್ಯಾಯವಂತನಾಗಿದ್ದು, ಸಮಾಜದ ಹಿರಿಯವನಾಗಿದ್ದು, ನಿಜವಾಗಿರತಕ್ಕಂಥ ಸೊಸೆಯನ್ನು ಹೊರಗೆ ದೂಡಿ ಕಲಿನ ಮನೆಯಾಗ ಪ್ರವೇಶ ಮಾಡಿಕೊಂಡು ಕೂತಿಯಲ್ಲ ಮೂರ್ಖ. ಅಪ್ಪ ಅಮೋಘಸಿದ್ದಂತ ಬಾಬಣ್ಣ ಬಪ್ಪಣ್ಣ ಇರುವರು ಅಮೋಘಸಿದ್ದೇಶ್ವರ ಕಾಲಿಗೆ ನಮಸ್ಕಾರ ಮಾಡಿ ಪಾದಕ್ಕೆಪ್ಪ, ನಮ್ಮ ಪ್ರಪಂಚದ ಗಾಡಿ ಚಕಡಿ ಕೀಲನ್ನು ಉಚ್ಚಿ ನಳಗಲಾಗುವಂಥ ಪ್ರಸಂಗಿತ್ತು. ಯೋಗ್ಯ ಸಮಯಕ್ಕೆ ಬಂದು ಕೀಲು ಹಾಕಿ ನಮ್ಮ ಚಕ್ಕಡಿ ಚೆನ್ನಾಗಿ ನಡೆಯುವಂತೆ ಮಾಡಿದಿ ತಂದೆ. ನೀನು ಎಲ್ಲಿ ಇರ್ತಿ, ಯಾವ ಜಾಗದಾಗಿರ್ತಿ ಹೇಳಪ್ಪ. ಸದಾವ ಕಾಲದಲ್ಲಿ ನಿನ್ನ ಸೇವೆ ಮಾಡಿ, ನಿನ್ನ ಪೂಜಾ ಮಾಡಿ, ನಿನ್ನ ಧ್ಯಾನ ಮಾಡಿ ನಮ್ಮ ಜನ್ಮ ಕಲ್ಯಾಣ ಮಾಡ್ಕೋತೀವಿ ಅಂಥೇಳಿ ಸಾಷ್ಟಾಂಗರಿಗಿದ್ರು. ಅತ್ತೇನೂ ಕೂಡ ನಮಸ್ಕಾರ ಮಾಡಿದ್ಲು. ಕಲಾವತಿಗೆ ಮರಳಿ ಪುನರ್ಜೀವನವನ್ನು ಮಾಡಿಕೊಡ್ತಾನೆ ಅಮೋಘ ಸಿದ್ದೇಶ್ವರರು. ಆವಾಗ ಬಪ್ಪಣ್ಣ ಅಂತಾನೆ ಗೀಜಗನಹಳ್ಳಿ ಪಟ್ಟಣದ ಪ್ರಗತಿಪರ ರೈತ. ಅಪ್ಪ, ನೀ ಊರುಗೌಡ ಅಲ್ಲ, ರಾಜ ಮಹಾರಾಜರಿಗೆ ಮಿಕ್ಕಿದ ನ್ಯಾಯ ಇದು. ಯಾಕೆ, ನಮಗೆ ಹೊರಗೆ ನೋಡುವಂಥ ಕಣ್ಣದಾವು, ಪ್ರತ್ಯಕ್ಷವಾಗಿ ಒಳಗಿರತಕ್ಕಂಥ ಕಣ್ಣು ನೋಡಕ್ಕೆ ನಮಗಿಲ್ಲ ಭಗವಂತ. ನೀ ತ್ರಿಕಾಲ ಜ್ಞಾನಿ, 3 ಕಣ್ಣುಳ್ಳವ. ನನ್ನ ಪಾತಿವರ್ತ್ಯ ಧರ್ಮ ಶಿರೋಮಣಿ ಮಗಳಕ್ಕಿಂತಲೂ ಇಮ್ಮಡಿಯಾಗಿ ಸೇವೆ ಮಾಡತಕ್ಕಂಥ ಮಗಳನ್ನು ಅನ್ಯಾಯವಾಗಿ ಹೊರಗೆ ಹಾಕ್ತಾ ಇದ್ದೀವಿ. ಆಕಿನ ತಂದು ನಮ್ಮ ಜೀವನಕ್ಕೆ ಜೊತೆ ಮಾಡಿದಿ. ನನ್ನಪ್ಪ, ನೀ ಊರುಗೌಡಲ್ಲ, ನಾಡಗೌಡ ಅಂತ ಘೋಷಣೆ ಮಾಡಿದ. ಆಗಲಿ ಹಿಡ್ಕೊಂಡೇ ಅಮೋಘ ಸಿದ್ದೇಶ್ವರಿಗೆ ನಾಡಗೌಡ ಅಂತ ಹೆಸರಾಯಿತು. ನಿನ್ನೆ ಹೇಳಿದ್ನಲ್ಲ, ಒಡೆಯರು ಅಂತ. ಹೀಗೆ ಅವರ ಕಾರ್ಯ ನೋಡಿ ಅವರಿಗೆ ಇವೆಲ್ಲ ಹೆಸರುಗಳು ಬಂಧುಗಳು. ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಅರ್ಥದ ಕಡೆ ಹೋದೆವಂದ್ರೆ ಅದು ಜಾತಿಗೆ ಸಂಬಂಧಪಡಂಗಿಲ್ಲ, ತಲೆಯಾಗಿರಲಿ. ಮುಂದೆ ಹೋಗೋಣ, ಸಮಯ ಹೊತ್ತಾಗಿದ್ರೆ ಗಾಡಿ ಹಂಗೆ ಓಡಿಸ್ಬೇಕು. ಇವತ್ತು ಪದ್ಮಾವತಿ ಅಮೋಘ ಸಿದ್ದನ ಲಗ್ನ ಇಡಿಲ್ಲ. ಕಲಾವತಿಗೆ ನ್ಯಾಯ ಕೊಡಿಸಿದ ಅಮೋಘ ಸಿದ್ದೇಶ್ವರ ತನ್ನ ಸ್ಥಾನಕ್ಕೆ ಹೊರಟಾನ್ರಿ. ವಿಜಯಪುರದಿಂದ ಅಲ್ಲೇ ಒಂದು 4 ಕಿಲೋಮೀಟರ್ ಮೇಲೆ ಮುಮ್ಮೆಟ್ಟಗುಡ್ಡದ ಬಲಭಾಗಕ್ಕೊಂದು ಇಟಂಗಿಹಾಳ ಅಂತೊಂದು ಪುಟ್ಟ ಹಳ್ಳಿ ಇದೆ. ಆ ಗ್ರಾಮದೊಳಗಿಂದ ಹಾದು ಹೊಂಟಿದ್ರಿ ಇವರು. ಕಟ್ಟಿ ಮೇಲೆ ಒಂದು 8 ಜನ ಕೂತಿತ್ರಿ. ಕಟ್ಟಿ ಕಂಪನಿ ಎತ್ತಾರಲ್ಲ, ಕಟ್ಟಿ ಕಂಪನಿ ಅಂದ್ರೆ ಅವ್ರು ಯಾವತ್ತು ಮನಿದ ಮಾತಾಡಲತ್ರಿ ಅವರು. ನನಗೆ ಗೊತ್ತಿಲ್ಲ ಅಂತಿರ್ತಾರೆ ಹಿಂಗೆ. ಹೋಗ ಬರೋವ್ರನ್ನ ಕಂಡು ಮಾತಾಡೋದು, ಎಲ್ಲಿದ್ರೆ ದಿಲ್ಲಿಯಾಗಿನ ಸುದ್ದಿ ಮಾತಾಡೋದು, ಹಾಳು ಸುದ್ದಿ ಮಾತಾಡೋದು, ಹಿಂಗೆ ಮಾತಾಡ್ತಾರತ್ತವರು. ಮನೀದು ಊಟ ಮಾಡಿ ಅದು ಮುಂದೆ ಟಿಮ್ ನಿಮಗೆ ಹೆಂಗೆ ಇರ್ತಿರ್ತಾರತ್ತೆ. ಅಲ್ಲಿ ದೇವ್ರು ಹೊಂಟಿದ್ರಿ. ಅದರಾಗ ಅಲ್ಲಿ ಏನಾಗಿತ್ತು ಅಂದರೆ, ಮುಂಗಾರಿ ಮಳೆಯನ್ನೆಲ್ಲ ಹೋಗಿ ಏನು ಮೇ ತಿಂಗಳದಾಗ ಬಿಸಿಲಿರ್ತಲ್ಲ, ಜೂನ್ ತಿಂಗಳದಾಗ ಆ ಬಿಸಿಲಿನ ದಾಹವನ್ನು ನೀಗಿಸಲಾರ್ದನ್ನ ಮಳೆಗಳೆಲ್ಲ ಹುಸಿ ಹೋಗಿದ್ದು ಅಂತ. ಇನ್ನು ಉಳಿದುದು ಜೋಳದ ಮಳೆಗಳು ಅವ್ರ ಹೆಗಲ ಮ್ಯಾಗ ಜಾಡಿ, ಕೈಯೊಳಗೆ ಬೆತ್ಗೋಲ, ಹಣಿ ಮ್ಯಾಲ ತ್ರಿಪುಂಡ ಧಾರಣ ಭಸ್ಮ ಭಂಡಾರ ನೋಡಿ ಅದರಾಗ ಮತ್ತೊಬ್ಬರು ಇರೋರು, ಯಪ್ಪ ಯಾರೋ ಮಹಾತ್ಮರು ಹೊಂಟಿದಾರ, ಅವ್ರನ್ನ ಹೋಗಿಷ್ಟು
ನಮಸ್ಕರಿಸಿ ಸಿಂದಗಿ ತಾಲೂಕಿನ ವಿಜಯಪುರ ಜಿಲ್ಲೆ ನಾವು ಯಾರ ಮಠ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅವರ ಜನ್ಮಭೂಮಿಯಾಗಿರತಕ್ಕಂಥ ಲಚ್ಚಾಣದ ಗುರು ಸಿದ್ಧಲಿಂಗರ ಕಕ್ಕಳಮೇಲಿ ಗ್ರಾಮದ ಸಿದ್ಧಲಿಂಗಪ್ಪ ಅವರ ಗ್ರಾಮದಿಂದ ಭಕ್ತಾದಿಗಳು ಬಂದಿದ್ದಾರೆ. ಚಪ್ಪಾಳೆ ತಟ್ಟಿ ಗೌರವಿಸಬೇಕು ಅವರಿಗೆ. ಶಿವಾಯ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ, ಶುಭಾಶಯಗಳು, ಶುಭಾಶೀರ್ವಾದಗಳು. ಕೂಡ್ರಿಪ್ಪ ಎಲ್ಲರೂ. ಹನುಮಂತ ಸಾಧುನ ಆದಿಯಾಗಿ ಮತ್ತು ಶಿವಲಿಂಗಪ್ಪನ ಆದಿಯಾಗಿ ಎಲ್ಲ ಭಕ್ತಾದಿಗಳಿಗೆ ಅನಂತ ವಂದನೆಗಳು. ನಮ್ಮ ತಾಯಿಯವರಿಗೂ ಕೂಡ ಅವರು ಕಕ್ಕಳ ಮೇಲಿರೋ ನಮಸ್ಕಾರಗಳು. ಏನ ಹೇಳಕತ್ತಿದ್ದೇವಲ್ಲಪ್ಪ? ಕಟ್ಟಿ ಕಂಪನಿ ಇವು ನೆನಪಿರ್ತದೆ ನೋಡ್ರಿ. ರೇವಣ ಸಿದ್ದಪ್ಪ ಪಂಟತ್ ಹೇಳ್ದ. ಕಟ್ಟೆ ಕಂಪನಿ ಒಬ್ಬ ಭಾವಿಕ ಮನುಷ್ಯಂದ ಒಬ್ರು ಯಾರೋ ಮಹಾರಾಯರು ಒಡೆಯರು ಹೊಂಟಂಗೆ ಕಾಣ್ತಾರೆ. ಏನಪ್ಪ, ಪಶು ಪಕ್ಷಿಗಳಿಗೆ ದನಕರಗಳಿಗೆ ಬದುಕಲಿಕ್ಕೆ ಬಹಳ ಕಠಿಣ ಪರಿಸ್ಥಿತಿ ಬಂದಿದೆ. ಆ ಅಪ್ಪನೊಂದಿಷ್ಟು ಕೇಳೋಣ, ಮಳೆ ಕೊಟ್ಟಂದ್ರೆ ಒಳ್ಳೇದಾಗ್ತದೆ ಅಂತಂದು ಕೂಡಲೇ ಅದರಾಗ ಒಬ್ಬಂದತ್ರಿ ಹಿಂಗೆ ಕಾಲ ಮೇಲೆ ಕಾಲ ಕೂತಿದ್ದವ. ಸೊಳೆಯ ಮಗನಿಗೆ ಬುದ್ಧಿ ಆದಿಲ್ಲೋ. ಹೊಟ್ಟಿ ತಿಪ್ಪಲಿಗಾಗಿ ಜಗತ್ನಾಗ ಎಷ್ಟೋ ತಿರುಗುತ್ತಾವೆ, ಇಂಥವೆಲ್ಲ ಮಳೆ ಹೇಳ್ತಾವೇನೋ. ಹಿಂಗೊಂದು ಒಬ್ಬ ಅದರಾಗ ಅವ ಅಂದ, ಅಲ್ಲಪ್ಪ ಏನು ಪಗಾರ ಏನು ರೊಕ್ಕನ ರೂಪಾಯಿನ ಒಂದು ಮಾತು ಕೇಳಿದ್ರೆ ಆತಲ್ಲ, ಬರುವಲ್ಲ ಬಿಡುವಲ್ಲ. ಒಬ್ಬ ಮಹಾತ್ಮ ಹೊಂಟಾನಂತಂದ್ರೆ ಏನಾಗ್ತ? ಕೇಳ ಭಾಳ ದೊಡ್ಡ ಶಾಣೆ ಇದೆ, ಹೋಗು. ಹಿಂಗೂ ಅಂದ್ರಿ ಒಬ್ಬೊಬ್ಬರು. ಇವೆರಡೂ ಮಾತು ಅವನಿಗೆ ಕಿವಿಯಾಗಿ ಬಿದ್ದು. ಯಾರ ಕಿವಿ ಒಳಗೆ? ಅಮೋಘ ಸಿದ್ದೇಶ್ವರನ ಕಿವಿ ಒಳಗೆ. ತಿರಸ್ಕಾರದಿಂದ ಏನು ಮಾತಾಡಿದನು ಅವನ ಶಬ್ದ ಕಿವಿಯಾಗಿ ಬಿತ್ತು. ವಿನಯದಿಂದ ನಮಸ್ಕಾರ ಮಾಡ್ಬೇಕಂತೇನಂತಿದ್ದ ಅವನ ಶಬ್ದ ಕಿವಿಯಾಗಿ ಬಿತ್ತು. ಈಗ ಮಳೆ ಕೊಡಬೇಕ ಬಿಡಬೇಕ? ಶೋಮ್ ನಿಮ್ಮ ಕೇಳ್ತೀನಿ ನಾ. ಇಬ್ಬರು ಹಂಗಲ್ಕತ್ತಾರ, ಒಬ್ಬ ಹಿಂಗಲ್ಕತ್ತೇನೆ, ಹ್ಯಾಂಗೆ ಮಾಡೋದು? ಅವಾಗ ಇವ ಅಂದ, ಅವ್ರೇನು ಯಾಕೆ ಅನ್ನುವಲ್ಲ, ಇವನಿಗೆ ಆಶೀರ್ವಾದ ಮಾಡಬೇಕಂತ ಮನಸ್ಸಿನಾಗ ಬಂತಂತ. ಇವರಿಗೆ ಬಂದು ಎರಡೂ ಪಾದಗಳು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅಪ್ಪ, ಪಶು ಪಕ್ಷಿ ಪ್ರಾಣಿಗಳೆಲ್ಲ ಹಾಯಾಗಿ ಬಾಯಿ ಬಿಡಕತ್ಯಾವ, ಮುಂಗಾರಿ ಎಲ್ಲ ಕೊಚ್ಕೊಂಡು ಹೋಯ್ತಪ್ಪ. ಇನ್ನು 4 ಹನಿ ಕೊಟ್ಟರೆ ಬಿತ್ತೋದು ಬೇಡ, ಬೆಳೆಯೋದು ಬೇಡ, ಕುಡಿಯಾಕ ನೀರಿದ್ರೆ ಸಾಕು. ಬಂಧುಗಳೇ, ಪಂಚೀಕರಣ ಹೇಳ್ತದೆ, ಅನ್ನದಿಂದ ಮನಸ್ಸು ತಯಾರಾಗ್ತದೆ, ನೀರಿನಿಂದ ಪ್ರಾಣ ತಯಾರಾಗ್ತದೆ. ಅಧ್ಯಾತ್ಮರಿದು. ಅನ್ನದಿಂದ ಮನಸ್ಸು ತಯಾರಾಗ್ತದೆ. ನೀವು ಎಂಥ ಅನ್ನ ತಿಂತೀರಿ ಅಂಥ ಮನುಷ್ಯ ತಯಾರಾಗ್ತದೆ. ಆ ಬಳಿಕ ನೀರಿನಿಂದ ಏನು ತಯಾರಾಗ್ತದೆ? ಪ್ರಾಣ. ಆ ಬಳಿಕ ಮ್ಯಾಗ ನೀವು ಬೆಣ್ಣೆ ತುಪ್ಪ ಇಂಥವು ತಿಂತೀರಿ ಅಲ್ಲ, ಅದರಾಗ ಏನಾಗ್ತಂದ್ರೆ ಎಲುಬಿನೊಳಗಿರತಕ್ಕಂಥ ಅದು ಸ್ವಕ್ಕ ತಯಾರಾಗ್ತದ. ಅಧ್ಯಾತ್ಮ ತಿಳ್ಕೊಂಡ್ರಿ ಅಂದ್ರೆ ನಿಮ್ಮ ದೇಹದೊಳಗಿರತಕ್ಕಂಥದ್ದು ಮತ್ತು ದೇವರಿಗೆ ನಮ್ಗೆ ಎಷ್ಟು ದೂರ ಸನಿ ಅದ, ಕಷ್ಟ ಸುಖಗಳಲ್ಲಿ ಇರತಕ್ಕಂಥದ್ದೇನು ಮರ್ಮದ ಅನ್ನೋದು ಗೊತ್ತಾಗ್ತದೆ. ಖರೆ ತಿಳ್ಕೊಳ್ಳಲ್ಲ ನೀವು ಮಾಡೋದೇನದ. ಅದಕ್ಕೂ ಪುಣ್ಯ ಬೇಕಾಗ್ತದೆ. ಪ್ರಪಂಚ ಪ್ರಾರಬ್ಧದಿಂದ ಆಗ್ತದೆ, ಪಾರಮಾರ್ಥ ಪ್ರಯತ್ನದಿಂದ ಸಾಧಿಸ್ತದೆ. ಭಾಳ ಮಜಾ ಅದು. ಏನ್ರಿ? ಪ್ರಾರಬ್ಧದಿಂದ ಪ್ರಪಂಚ ತಾನೇ ಆಗುತ್ತದೆ. ಪಾರಮಾರ್ಥ ಸಾಧಿಸಬೇಕಾಗಿತ್ತು ಅಂದ್ರೆ ಪ್ರಯತ್ನ ಮಾಡಬೇಕಾಗ್ತದೆ. ಅಂಥ ಪರಬ್ರಹ್ಮ ಸ್ವರೂಪನಾಗಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ದರ್ಶನಾದಾಗ ಮಾತ್ರ ಎಲ್ಲೋ ಒಬ್ಬರಿಗಾಗ್ತದೆ ರೀ ಆ ಜ್ಞಾನ, ಎಲ್ಲರಿಗಾಗಲ್ಲ. ನಾ ಹೇಳಿನೆಲ್ಲ ಮೊನ್ನೆ,
ಕಲಬುರಗಿ ಶರಣಬಸವೇಶ್ವರ ಪುರಾಣದಾಗೂ ಅದನ್ನೇ ಹೇಳ್ತಾರೆ, ಕೋಟಿಗೊಬ್ಬ ಶರಣ. ಅಪ್ಪ ಶರಣಬಸಪ್ಪ ನಂಗೆ ಎಷ್ಟು ಜನ ದಾಸೋಗ ಮಾಡಿಲ್ಲ ಹೇಳಿ? ಅವ್ರು ಯಾರು ಆದ್ರೆ ಏನು ಶರಣರು ಇಲ್ಲ. ನೋಡಿ ಮಾಡೋದು ಬೇರೆ, ನನ್ನ ಹೆಸರು ಬರಲಿ ಅಂತ ಮಾಡೋದು ಬೇರೆ, ನಾನ ಮಾಡೀನಿ ನನ್ನಂಗೆ ಮಾಡೋದಿಲ್ಲ ಅಂತ ಅನ್ನೋದು ಬೇರೆ. ಇದು ನಂದಿದ್ರಾಗೇನೂ ಇಲ್ಲಪ್ಪ, ಪರಮಾತ್ಮ ಎಲ್ಲ ನಿನ್ನದು ಅನ್ನೋದು ಬೇರೆ. ನಮಸ್ಕರಿಸಿದ ಭಕ್ತನು ಬಂದು ಇಟಂಗಿ ಹಾಳದಲ್ಲಿಯಪ್ಪ ಪಶು ಪಕ್ಷಿಗಳ ರಕ್ಷಣೆಗಾಗಿ ಒಂದೆರಡು ಹನಿ ನೀ ಕೃಪಾ ಮಾಡಿದಿ ಅಂದ್ರೆ ಒಳ್ಳೇದಾಗ್ತದಂಥೇಳಿ ಕಣ್ಣೀರು ಹಾಕ್ದ. ತಲೆ ಮೇಲೆ ಕೈ ಇಡ್ತಾನೆ. ತಥಾಸ್ತು, ಚಿಂತೆ ಮಾಡಬೇಡ ಮಗನೇ, ಹಿಂಗೆ 3 ಬೆರಳು ಮಾಡಿ ತೋರಿಸ್ತಾನೆ, ಇಷ್ಟರದಾಗ ಮಡಿ ಬಡ್ತದಂತ. 3 ದಿನ ಅಲ್ಲ, 3 ಗಳಿಗೆಯಾಗ ನಮಸ್ಕಾರ ಮಾಡಿ ಅವನಿಗೆ ಹೋಗಿ ಹೇಳ್ದ, ಗುಡ್ಡಕ್ಕೆ ಹತ್ತಿಲ್ಲ, ಬಯಲಾದಂಥ ಮೋಡದಲ್ಲಿ ಅಂಗೈಯಷ್ಟ ಮಾಡ ತಯಾರಾಗಿ ಇಟಂಗಿ ಹಾಳದ ಗ್ರಾಮದ ಸುತ್ತಮುತ್ತೆಲ್ಲ ಅಲ್ಲಿ ಊರುಗಳು ಬರ್ತಾವ್ರಿ. ಸಮುದ್ರ ಹಟ್ಟಿ, ಜಾಲಗೇರಿ, ಇಟಂಗಿ ಹಾಳ ಅಂತ ಬರ್ತಾವ. ಅಲ್ಲಿ ತಿಕೋಟ ಮತ್ತು ಹಿಂಗೆ ಸುತ್ತಮುತ್ತ ಹಳ್ಳಿಗಳದ. ಹಿಂಗೆ ಮಳೆ ಬಿತ್ತರಿ ಕೆರೆ ಬಾವಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯಾಕತ್ತು. ಕಾಲು ಹಿಡ್ಕೊಂಡು ಅವನಿಗೆ ಬಂದು ಅವೇನಂತಿದ್ದು ಅಲ್ಲಿ ಎಂಥವೇನು ಮಳೆ ಕೊಡ್ತಾವ ಅಂತ. ತಪ್ಪಾತಪ್ಪ, ನಾವೊಂದು ತಪ್ಪಾತು ಮಾರಾಯ, ಇಲ್ಲೇ ಗುಡ್ಡದ ಮ್ಯಾಗಿರ್ತಾನಂತ ಸಾಧು, ಎಂಥ ಶಕ್ತಿಯೋ ಅಂತ ಕೊಂಡಾಡಿದರು, ಸ್ತುತಿ ಮಾಡಿದರು, ಸ್ಮರಣೆ ಮಾಡಿದರು. ಆ ಸುಖವಾಗಿ ಜೀವಿಗಳು ಬದುಕ್ತಿದ್ರು. ಅಮೋಘ ಸಿದ್ದೇಶ್ವರರು ಮಮ್ಮೆಟ್ ಗುಡ್ಡದ ಮೇಲೆ ಕುಳಿತು ತಮ್ಮ ಗುರು ಮಾಯಾಗಿದ್ದಲ್ಲ ನಿನ್ನೆ ಎಲ್ಲಿಗೇನ್ರಿ, ಮಕಣಾಪುರ, ಅಲ್ಲಿಗೆ ನಿತ್ಯದಲ್ಲಿ ಗುರು ಸೇವಾಕ್ಕೆ ಹೊರಟರು. ನೋಡ್ರಿ, ಅವ್ರಿಗೆ ಬಂದು ದೇವರಾಗ್ಯಾರಂದ್ರೂ ಗುರು ಸೇವಾ ಬಿಡಲಿಲ್ಲ. 7 ಯುಗ ಪರ್ಯಂತರೂ ಮಾಡಿದ್ದ, ಕೈಲಾಸದಲ್ಲಿ ಮಾಡಿದ್ದ. ಭೂಲೋಕಕ್ಕೆ ಬಂದ ಮೇಲೆ ಯಾವ ಸ್ಥಾನದಲ್ಲಿ ಸದ್ಗುರುವಿನ ಸನ್ನಿಧಾನ ಗದ್ದಿಗೆಯಾಗಿದೆಯೋ ಅಲ್ಲಿಗೆ ಮೊಮ್ಮೆಟ್ಟ ಗುಡ್ಡದಿಂದ 3 ಹರ್ದಾರಿ ಮಧ್ಯರಾತ್ರಿಯಲ್ಲಿ ಎದ್ಕೊಂಡು ಸ್ನಾನಾದಿ ಕ್ರಿಯೆಗಳನ್ನು ಮಾಡಿಕೊಂಡು ಶುದ್ಧೋದಕ ಪತ್ರಿ ಪುಷ್ಪಾದಿಗಳು ತಗೊಂಡು ಮಕಣಾಪುರಕ್ಕೆ ಬಂದು ಗುರು ಸೋಮಲಿಂಗನ ಪೂಜೆ ಮಾಡುತ್ತಿದ್ದ. ಅಲ್ಲಿ ಒಂದು ವಿಜ್ಞಾನ ಆಗುತ್ತಿತ್ತು. ಏನು ವಿಜ್ಞಾನ ಅಂದರೆ, ಆ ನಾಗರಾಯ ಏನಿದ್ನಲ್ಲ, ನರುಟೆ ನಾಗರಾಯ ಅಂತ ಅವನ ಅಡೆ ಹೆಸರು, ನರುಟೆ ನಾಗರಾಯ ಅಂತ ಅವನ ಹೆಸರು. ಅವನ ಮನೆಯ ಹಿತ್ತಲದ ಕುರಿ ತಿಪ್ಪಿ ಇತ್ರಿ, ಹಿಕ್ಕಿ ಕಾಳ ಒಗದುದ್ದು, ಅದರಾಗನ ಗುರುಮಾಯಾಗಿದ್ದ. ಈತ ಬಂದು ಸೇವಾ ಮಾಡಬೇಕಂತ ನಿಂತುಕೊಂಡಾಗ ತಿಪ್ಪಿ ಒಳಗೆ ಐಕ್ಯವಾಗಿರತಕ್ಕಂಥ ಲಿಂಗ ಮ್ಯಾಲ ಬಂದು ಪ್ರಕಾಶ ಬೀರುತ್ತಿತ್ತಂತ. ಟೇಬಲ್ ಲೈಟ್ ನೋಡ್ರಿ, ಇಲ್ಲ ಟೇಬಲ್ ಲೈಟ್ಗಳು ಅಭ್ಯಾಸ ಮಾಡೋ ಮಕ್ಕಳಿಗೆ ಗುರ್ತು ಟೇಬಲ್ ಲೈಟ್ ಅನ್ನೋದು. ಹಂಗೆ ಬೆಳಕು ಬೆಳೀತಿತ್ತು. ಆ ಬಳಿಕ ಆ ಲಿಂಗಕ್ಕೆಲ್ಲ ಮಜ್ಜಲ, ಶೀತಾಳ ಮಜ್ಜಲ ಮಾಡಿ ಗಂಧ ಪುಷ್ಪ ಕ್ಷತಾದಿ ಮೊದಲುಗೊಂಡು ಪತ್ರಾದಿಗಳನ್ನು ಏರಿಸಿ ಧೂಪಾರತಿಯನ್ನು ಬೆಳಗ್ಗೆ ಶಂಖನಾದ ಮಾಡುತ್ತಿದ್ದ. ಮುಂದೇನಾಯಿತು ಅಂದ್ರೆ, ಆ ಲಿಂಗಕ್ಕೇನು ಕುರಿ ಹಿಕ್ಕಿ ಕಾಳು ಹತ್ತಿದ್ದು ಅಲ್ಲ, ಎಷ್ಟು ಲಿಂಗಕ್ಕೆ ಸ್ಪರ್ಶ ಆಗ್ತಿದ್ದು ಅಷ್ಟು ಹಿಕ್ಕಿ ಕಾಳೆಲ್ಲ ಮುತ್ತು ರತ್ನಾದಿಗಳಾದವು ಅಂತ. ಮತ್ತೆ ಇವ ಹೋದ ಕೂಡಲೇ ಲಿಂಗ ತಿಪ್ಪಿಯೊಳಗೆ ಐಕ್ಯ ಆಗ್ತಿತ್ತು. ಮತ್ತೆ ಮುಂಜಾನೆ ನೋಡಿದ್ರೆ ತಿಪ್ಪಿನ ಅನ್ಬೇಕೆಲ್ಲರು. ಹಿಂಗೆ ಕೆಲವು ದಿನಗಳಾದ ನಂತರ ಅವ ನಶಿಕನಾಗಿ ಎದ್ದು ಕುರಿ ದೊಡ್ಡಿ ಹುಡುಗುತ್ತಿದ್ದ, ತಂದು ಉಚ್ಚಲ್ತಿದ್ದ. ಅವು ಬೆಳದಿಂಗಳಕ್ಕೆಲ್ಲ ಮುತ್ತು ಹೊಳೆಯುವುದು ನೋಡಿ ಯಾವನ ತುಡುಗರು ಬಂದಿಲ್ಲಿ ಲೆಕ್ಕ ಮಾಡಿಕೊಂಡು ಚೆಲ್ಲಿ ಹೋಗ್ಯಾವಲ್ಲಂತ ಹಿಂಗೆ ಭಾವನೆ ಮಾಡಿಕೊಂಡ. ಎಲ್ಲ ಆಯ್ಕೊಂಡ ಮನೆಯೊಳಗೆ ಸಂಗ್ರಹ ಮಾಡ್ತಾನೆ. ದಿನಂಪ್ರತಿ ಅಷ್ಟು ಬೀಳಾವ್ರಿ ಅವು. ಹಂಗೆ ಮಾಡುತ್ತಿದ್ದ. ಒಂದು ಸಲ ಅವ ಮಂತ್ರ ಅಂತಿದ್ದ. ಅಮೋಘ ಸಿದ್ದೇಶ್ವರ ಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡುತ್ತಾ ಪೂಜೆ ಮಾಡುತ್ತಿದ್ದ. ರಾತ್ರಿ ಸಮಯದಲ್ಲಿ ಸದ್ದುಗದ್ದಲಿಲ್ಲ. ನಮ್ಮವ್ರು ಹೇಳ್ತಿದ್ರು, ಸವ್ವನ ಸಬ್ಬನ ರಾತ್ರಿ ಒಳಗೆ ಹಕ್ಕಿ ಸುಳುವಿಲ್ಲ, ಪಕ್ಕಿ ಸುಳುವಿಲ್ಲ, ಮಾನವರು ಸುಳುವಂತೂ ಮೊದಲೇ ಇಲ್ಲ. ಹಿಂಗೆ ಹೇಳ್ತಿದ್ರು. ಜಗ ಜಗ ಅಂಗಿ ಉಟ್ಕೊಂಡು
ಬಂಗಾರದ ಮುಂಡ ಸುತ್ತಕೊಂಡು ಗುರು ಶಿವಾಕ್ ಬರ್ತಿದ್ದಂಥ ಪೌರಾಣಿಕ ರೂಪದಲ್ಲಿ ಹೇಳ್ತಕ್ಕಂಥದ್ದು. ಈಗ ಆಧುನಿಕ ಪದ್ಧತಿ ಎಲ್ಲದು. ಆ ಸೇವೆ ಮಾಡತಕ್ಕಂಥ ಸಮಯದಲ್ಲಿ ಏನು ದುಪಾರ್ತಿ ಬೆಳಗ್ತಿದ್ನಲ್ಲ ಅದನ್ನು ಅವ ಅನ್ನುವ ಶಬ್ದ, ಪಂಚಾಕ್ಷರಿ ಮಂತ್ರದ ಶಬ್ದ ಇಂಪಾಗಿ ಅದು ಮನೆಯೊಳಗೆ ಮನೆಗಿರತಕ್ಕಂತಂದ್ರೆ ನಾಗರಾಯನ ಮಗಳಾಗಿರತಕ್ಕಂಥ ಪದ್ಮಾವತಿ ತಾಯಿ ಪಕ್ಕದಲ್ಲಿ ಮಲ್ಕೊಂಡಿದ್ದಳು. ಅವ್ರ ತಾಯಿ ಹೆಸರು ನಾಗಬಾಯಿ, ನಾಗಮ್ಮ. ಈ ಧ್ವನಿ ಕೇಳಿಸ್ತು. ಆಕೆಗೆ ಆಶ್ಚರ್ಯ ಅನ್ನಿಸ್ತದೆ, ಇಲ್ಲಿವರೆಗಿಂತ ಶಬ್ದನ ಎಲ್ಲಿ ಕಂಡಿಲ್ಲ, ಹೀಗೆ ಬರ್ತಾ ಇದೆಯಲ್ಲ, ಇದೆಲ್ಲಿಂದ ಬರ್ತಾ ಇದೆ ಅಂತ ತಾಯಿಗೆ ಸ್ಪರ್ಶ ಅಲಾರದಂಗೆ ಹಗೂರ ಎದ್ದು ಹಿತ್ತಲದ ದೊಡ್ಡಿ ಬಾಗಿಲ ತೆರೆದ ಬಂದು ನೋಡೋ ತನಕ ಅಮೋಘ ಸಿದ್ಧನ ದಿವ್ಯ ರೂಪ. ಬಂಗಾರದ ಜಡೆಗಳು, ಜಟಜೂಟಧಾರಿ, ಹಣಿ ಮೇಲೆ ತ್ರಿಪುಂಡ ಧಾರಣ ಭಸ್ಮ, ಕೈಯೊಳಗ ದುಪಾರ್ತಿ ಶಂಖ ಗಂಟನಾದ ನೋಡಿ ಅಲ್ಲಿಂದ ಕೈ ಜೋಡಿಸಿಕೊಂಡು ಮನುಷ್ಯನೊಳಗೆ ನೆನೀತಾಳ. ದೇವಲೋಕದ ಪುರುಷನೋ, ಇಂದ್ರಲೋಕದ ಪುರುಷನೋ, ಚಂದ್ರ ಸೂರ್ಯಲೋಕದ ಪುರುಷನೋ, ವೈಕುಂಠದ ಪುರುಷನೋ, ಎಂಥ ರೂಪ, ಎಂಥ ಲಾವಣ್ಯ. ಈ ನಮ್ಮ ಹಿತ್ತಲದೊಳಗೆ ಬಂದು ಸೇವಾ ಮಾಡ್ತಾನಲ್ಲ ಅಂತ ನಮಸ್ಕಾರ ಮಾಡ್ತಿದ್ಲು. ಮಾಡಿ ಅವ ಪೂಜೆ ಮಾಡಿದ ಕೂಡಲೇ ಮತ್ತೆ ಲಿಂಗ ಐಕ್ಕಾಗ್ತಿತ್ತು, ಕತ್ಲಾಗ್ತಿತ್ತು. ಇವ ಹೋಗೋದು ಕಾಣ್ತಾ ಇದ್ದಿತ್ತಿಲ್ರಕಿಗೆ. ಮತ್ತೆ ಮರಳಿ ಬಂದು ಮನೆಯ ಮಲ್ಕೋತಿದ್ಲು. ಈಗ 4-6 ದಿವಸ ಆದ ಬಳಿಕ ಒಂದು ಸಲ ಅವನ ಪದ್ಮಾವತಿಯ ಅಣ್ಣನ ಹೆಂಡತಿ, ಅವರಿಗಿಬ್ಬರು ಗಂಡು ಮಕ್ಕಳು ನಾಗರಾಯಿಗೆ, ಕೃಷ್ಣಪ್ಪ ಹೊನ್ನಪ್ಪ ಅಂಥೇಳಿ. ಕೃಷ್ಣಪ್ಪ ಗೌಡನ ಹೆಂಡತಿ ಸುವರ್ಣ ಈಕೆ ರಾತ್ರಿ ಎದ್ದು ಹೋಗಿ ಬರೋದು 2 ದಿನ ನೋಡಿದ್ಲೆಕ್ಕಿಗೆ ಸಂಶಯ ಬಂತು. ಸಂಶಯ ಬರ್ತದಲ್ರಿ, ಮತ್ತೆ ತುಂಬಿದ ವಯಸ್ಸಿನ ಹೆಣ್ಣು ರಾತ್ರಿ ಜೊತೆ ಇಲ್ಲದನ್ನು ಒಬ್ಬಕ್ಕಿನ ಹೋಗಿ ಬರ್ತಾಳಲ್ಲ, ಎಲ್ಲಿ ಹೋಗ್ತಾಳೆ ಅಂಥೇಳಿ ನಾವು ಕಟ್ಕೊಳ್ಳೋದು ಸಂಶಯ. ಅದನ್ನು ಎಲ್ಲರೇ ಪರಪುರುಷನ ಸಂಗ ಮಾಡ್ಯಾಳೇನಂಥೇಳಿ ಆಕೇನು ಮಾಡಿದ್ಲು,